ವೀಕ್ಷಕರೇ, ಶಾಮನೂರು ಶಿವಶಂಕರಪ್ಪ ಅವರ ಮೂರನೇ ಕುಡಿ, ಮೂರನೇ ತಲೆಮಾರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದೆ. ಭಾರೀ ಜಿದ್ದಾಜಿದ್ದಿಯಲ್ಲಿದ್ದಂಥ ಕ್ಷೇತ್ರ ಅಂತಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಈ ಬಾರಿಯ ಉಪಚುನಾವಣೆ ನಮ್ಮಲ್ಲಿ ಎರಡು ಕಡೆ ನಡೆಯುತ್ತೆ. For business and personal promotions in Suman TV Kannada, please contact 9686376663. ಒಂದು ದಾವಣಗೆರೆ ದಕ್ಷಿಣ, ಇನ್ನೊಂದು ಬಾಗಲಕೋಟೆ. ಎರಡೂ ಕ್ಷೇತ್ರಗಳಲ್ಲೂ ಕೂಡ ಇದೇ 9ಕ್ಕೆ ಉಪಚುನಾವಣೆ ನಡೆಯುತ್ತೆ. ಈಗಾಗಲೇ ಅಭ್ಯರ್ಥಿಗಳು ಕೂಡ ಫೈನಲ್ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಸಮರ್ಥ ಶಾಮನೂರು ಟಿಕೆಟ್ ಅನ್ನು ಪಡೆಯೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಬಾಗಲಕೋಟೆಯಿಂದ ಉಮೇಶ್ ಅವರಿಗೆ ಟಿಕೆಟ್ ಸಿಕ್ಕಿದೆ. HY ಮೇಟಿ ಅವರ ಎರಡನೇ ಪುತ್ರ ಉಮೇಶ್. ಭಾರೀ ಗೊಂದಲ, ಭಾರೀ ಜಂಗಿ ಕುಸ್ತಿ, ಭಾರೀ ಒಂದು ಪೈಪೋಟಿ ನಡುವೆ ಸಮರ್ಥ ಶಾಮನೂರು ಟಿಕೆಟ್ ಪಡೆಯೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಮೂಲಕ ಎರಡೂ ಕಡೆಗೂ ಕೂಡ ಕಾಂಗ್ರೆಸ್ ಕುಟುಂಬ ರಾಜಕಾರಣಕ್ಕೇನೆ ಮಣೆ ಹಾಕಿದೆ. ಕಾಂಗ್ರೆಸ್ ಪಕ್ಷ ದಾವಣಗೆರೆಯಲ್ಲಿ ಸಮರ್ಥ ಶಾಮನೂರು ಅಂದರೆ ಇದು ಮೂರನೇ ಕುಡಿ, ಶಾಮನೂರು ಅವರ ಮೊಮ್ಮಗ SS ಮಲ್ಲಿಕಾರ್ಜುನ್ ಅವರ ಸುಪುತ್ರ. SS ಮಲ್ಲಿಕಾರ್ಜುನ್ ಈಗ ಸಚಿವರು ಕೂಡ ಹೌದು. ಹಾಗೆ ಅವರ ತಾಯಿ ಪ್ರಭಾವತಿ ಲೋಕಸಭಾ ಸದಸ್ಯರು ಕೂಡ ಹೌದು. ಈಗ ಮಗ ದಾವಣಗೆರೆಯ ರಾಜನಾಗುವುದಕ್ಕೆ ಹೊರಟಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಪೈಪೋಟಿ ನೀಡೋದಕ್ಕೆ ಹೊರಟಿದ್ದಾರೆ. ಇಲ್ಲಿ ಜಂಗಿ ಕುಸ್ತಿ ಯಾಕಿತ್ತಪ್ಪ ಕೇಳಿದ್ರೆ, ಕಳೆದ 30 ವರ್ಷದಿಂದನೂ ಕೂಡ ಶಾಮನೂರು ಕುಟುಂಬದ್ದೇ ಹಿಡಿತ. ಅದಕ್ಕಿಂತ ಹಿಂದೆ ಅಲ್ಪಸಂಖ್ಯಾತರು ಅಲ್ಲಿ ಆ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿರೋದ್ರಿಂದ ಸುಮಾರು 30 ವರ್ಷಗಳ ಕಾಲ ಶಾಮನೂರು ಕುಟುಂಬ ಆ ಕ್ಷೇತ್ರವನ್ನು ಆಳ್ತು. ಶಾಮನೂರವರು ಸಚಿವರು ಕೂಡ ಆದರು. ಶಾಮನೂರು ಬಗ್ಗೆ ನಿಮಗೆ ಗೊತ್ತೇ ಇದೆ. 60 ವರ್ಷಕ್ಕೆ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟರು ಕೂಡ ಬಹಳ ಸಮರ್ಥ ನಾಯಕ, ಪ್ರಬಲ ಲಿಂಗಾಯತ ನಾಯಕ ಎಲ್ಲದೂ ಕೂಡ ಆಗಿದ್ರು. ಕೊನೆ ಅವರ ಕ್ಷಣದವರೆಗೂ ಅಥವಾ ಅವರ 90ನೇ ವಯಸ್ಸಿನಲ್ಲೂ ಅವರೇನಾದರೂ ಮಾತಾಡಿದ್ರು ಅಂದರೆ ಅದಕ್ಕೊಂದು ಶಕ್ತಿ ಇತ್ತು, ಅಷ್ಟರ ಮಟ್ಟಿನ ತಾಕತ್ತಿತ್ತು. ವೀರಶೈವ ಮಹಾಸಭಾದ ಅಧ್ಯಕ್ಷರು ಕೂಡ ಆಗಿದ್ರು, ಅಖಿಲ ಭಾರತ ವೀರಶೈವ ಮಹಾಸಭಕ್ಕೆ. ಹಾಗಂದು ಮಾತ್ರಕ್ಕೆ ಬಹಳ ಪ್ರಬಲ ಜಾತಿ ಅದು. ಕರ್ನಾಟಕದ ಮಟ್ಟಿಗೆ ಒಂದು ಲಿಂಗಾಯತ, ಇನ್ನೊಂದು ಒಕ್ಕಲಿಗ, ಎರಡು ಕಮ್ಯುನಿಟಿಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಯಾಕೆಂದರೆ ವೋಟ್ ಬ್ಯಾಂಕ್ ಕಾರಣಕ್ಕಾಗಿ ಅತಿ ಹೆಚ್ಚು ಸಂಖ್ಯೆಯನ್ನು ಕೂಡ ಹೊಂದಿದ್ದಾರೆ. ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಅಂದರೆ ಕಡಿಮೆ ವಿಚಾರನಾ? ಕಡಿಮೆ ವಿಚಾರ ಖಂಡಿತ ಅಲ್ಲ. ಆ ಸಮುದಾಯದ ಮೇಲೇನೆ ಹಿಡಿತವನ್ನು ಇಟ್ಕೊಂಡಿರುವಂಥ ನಾಯಕ. ಅವರ ಮೊಮ್ಮಗ ಕೇವಲ 27 ವರ್ಷಕ್ಕೆ ಟಿಕೆಟ್ ಸಿಕ್ಕಿಬಿಡುತ್ತೆ. ನೀವು ಸಾಧಾರಣ ಕಾರ್ಯಕರ್ತರಿಗೆ 60-70 ವರ್ಷ ಆದ್ರೂ ಒಂದೊಂದು ಕಡೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನೋ ಅಥವಾ ಬ್ಲಾಕ್ ಕಾಂಗ್ರೆಸ್ಗೋ ಮತ್ತೊಂದು ತಾಲೂಕ್ ಪಂಚಾಯತ್ಗೋ ಜಿಲ್ಲಾ ಪಂಚಾಯತ್ಗೋ ನಿಲ್ಲೋದು ಕಷ್ಟ ಆಗ್ಬಿಡುತ್ತೆ. ಆದರೆ ಈಗ ಗೆಲ್ಲುವ ಕುದುರೆ ಅನ್ನುವ ದೃಷ್ಟಿಯನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ, DK ಶಿವಕುಮಾರ್, ಸಿದ್ದರಾಮಯ್ಯ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರೆಲ್ಲ ಮೀಟಿಂಗ್ ಮಾಡಿದ ನಂತರ ಬೆಂಗಳೂರಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಆದವು. ಸಮರ್ಥ ಶಾಮನೂರು ಟಿಕೆಟ್ ಅನ್ನು ಪಡೆಯೋದ್ರಲ್ಲಂತೂ ಸಫಲ ಆಗಿದ್ದಾರೆ. ಗೆಲ್ಲುವ ಕುದುರೆ ಅಂತಾನೆ ಪರಿಗಣಿಸಲಾಗ್ತಿದೆ. ಅತಿ ಚಿಕ್ಕ ವಯಸ್ಸು. ಇವರು B ಫಾರಂ ಸಿಗೋದಕ್ಕಿಂತ ಮೊದಲೇನೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿಬಿಟ್ರು. 2 ಸೆಟ್ ನಾಮಪತ್ರವನ್ನು ಜಿಲ್ಲಾ ಚುನಾವಣಾಧಿಕಾರಿಗೆ ಸಲ್ಲಿಸ್ತಾರೆ. ಆ ಅಫಿಡವಿಟ್ನಲ್ಲಿ ನಾಮಪತ್ರ ಸಲ್ಲಿಸುವಾಗ ಏನೇನು ದಾಖಲೆಗಳಿರಬೇಕು ಅನ್ನೋದೆಲ್ಲ ನಿಮಗೆ ಗೊತ್ತಿದೆ. ಆಸ್ತಿ ವಿವರ ಘೋಷಣೆ ಮಾಡಬೇಕು, ಚರಾಸ್ತಿ ಎಷ್ಟಿದೆ ಹೇಳಬೇಕು, ಸ್ಥಿರಾಸ್ತಿ ಎಷ್ಟಿದೆ ಹೇಳಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್ ಅನ್ನು ಹೇಳಬೇಕು, ತಂದೆ ತಾಯಿ ವಿವರವನ್ನು ಕೊಡಬೇಕು. ಹೀಗೆ ಪ್ರತಿಯೊಂದು ವಿವರವನ್ನು ಕೊಡಬೇಕು. ಒಂದು ವೇಳೆ ವಿವರದಲ್ಲಿ ಏನಾದರೂ ತಪ್ಪಿದ್ರೆ ನಿಮ್ಮ ನಾಮಪತ್ರವೇ ರಿಜೆಕ್ಟ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಹೀಗಾಗಿ ಅವರು ಸಂಪೂರ್ಣ ವಿವರವನ್ನ ಜಿಲ್ಲಾ ಚುನಾವಣಾಧಿಕಾರಿ ಮುಂದೆ ಸಲ್ಲಿಸಿದ್ದಾರೆ. ಅದರಲ್ಲೂ ಒಂದಿಷ್ಟು ಮಾಹಿತಿಗಳಿದಾವೆ. ಈ ಸಮರ್ಥ ಶಾಮನೂರು ಕುಟುಂಬದ ಮೂರನೇ ಕುಡಿ ಸಾಲ ಮಾಡ್ಕೊಂಡ್ಬಿಟ್ಟಿದೆಯಂತೆ. ಬಹಳ ಆಶ್ಚರ್ಯ. ಒಂದು 5-5.5 ಕೋಟಿನೋ ಆಸ್ತಿ ಇದೆ ಅಂತ ತೋರಿಸ್ತಾರೆ. ಅದರಲ್ಲಿ 3.5 ಕೋಟಿ ಸಾಲ ಇದೆ ಅನ್ನೋದನ್ನ ತೋರಿಸಿದ್ದಾರೆ. ಹಾಗಾದ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ 27ನೇ ವಯಸ್ಸಿನಲ್ಲಿ ಈ ಸಮರ್ಥ
ಯಾಕಾಗಿ ಸಾಲ ಮಾಡಿದ್ರು ಅನ್ನೋ ಪ್ರಶ್ನೆ ಕೂಡ ಹುಟ್ಟುತ್ತೆ. ಸಮರ್ಥ ಅವರ ಹೆಸರಲ್ಲಿ ಒಂದಿಷ್ಟು ಆಸ್ತಿ ಇದೆ, ಸ್ಥಿರಾಸ್ತಿ ಚರಾಸ್ತಿ ಇದೆಲ್ಲವನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ. ಆದರೆ ಮೊನ್ನೆ ಅವರು ಅಜ್ಜನ ಕಾರ್ನಲ್ಲಿ ಬಂದಿದ್ರು ನಾಮಪತ್ರವನ್ನು ಸಲ್ಲಿಸೋದಕ್ಕೆ. ಯಾಕಪ್ಪ ಅಜ್ಜನ ಕಾರಲ್ಲಿ ಬಂದಿದ್ರು ನೋಡಿದ್ರೆ, ಅವರು ಸಲ್ಲಿಸಿರುವಂಥ ಡಾಕ್ಯುಮೆಂಟ್ ಪ್ರಕಾರ ಅವರ ಬಳಿ ಯಾವುದೇ ಕಾರ್ ಆಗಲಿ ಯಾವುದೇ ದ್ವಿಚಕ್ರ ವಾಹನ ಆಗಲಿ ಇಲ್ಲ. 5.5 ಕೋಟಿ ಮೌಲ್ಯದ ಆಸ್ತಿ ಇದೆ. ಆದರೂ ಕೂಡ ಅವ್ರ ಬಳಿ 3.5 ಕೋಟಿ ಸಾಲ ಇದೆ. ಆಶ್ಚರ್ಯ ಇದು, 3.5 ಕೋಟಿ ಸಾಲನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕಾರನ್ನು ಕೂಡ ಬಳಸ್ತಾ ಇಲ್ಲ. ಈಗ ಬಳಸ್ತಾ ಇರೋದು ಕೂಡ ಅವರ ಅಜ್ಜನ ಕಾರು. ಹಾಗಾದ್ರೆ ಸ್ವಲ್ಪ ವಿವರವಾಗಿ ನೋಡೋದಾದ್ರೆ, ಎಷ್ಟೆಷ್ಟು ಆಸ್ತಿ ಅನ್ನೋದು ನೋಡೋದಾದ್ರೆ 2.17 ಕೋಟಿ ಇವರ ಬಳಿ ಚರಾಸ್ತಿ ಇದೆಯಂತೆ. 2.08 ಅಂದ್ರೆ 2.08 ಕೋಟಿ ಇವರು ಸ್ಥಿರಾಸ್ತಿಯನ್ನ ಹೊಂದಿದ್ದಾರೆ. ಬಹಳ ಬುದ್ಧಿವಂತ ಯುವಕ, ಬಹಳ ಚಾಣಾಕ್ಷ. ಮಾತನಾಡುವಾಗಲೂ ಹೇಳ್ತಾ ಇದ್ರು, ದಾವಣಗೆರೆ ಅಂದ್ರೆ ಏನು ಗೊತ್ತೇನ್ರಿ ನಿಮಗೆ ಅಂತ ಮಾಧ್ಯಮಗಳ ಜೊತೆ ಮಾತನಾಡ್ತಾ, ಪ್ರತಿ ಗಲ್ಲಿಯಲ್ಲಿಯೂ ರಸ್ತೆಯಲ್ಲಿಯೂ ಹೋದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಹೆಸರನ್ನು ಹೇಳುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಯಾಕಾಗಿ ಮಾತು ಹೇಳ್ತಾರೆ ಅಂದ್ರೆ, ಮಾಧ್ಯಮಗಳೊಂದು ಪ್ರಶ್ನೆ ಕೇಳ್ತಾ ಅವರಿಗೆ, ಅಲ್ಲ ಸಮರ್ಥ ಅವರೇ, ನಿಮಗಿನ್ನೂ ಬಿ ಫಾರ್ಮ್ ಘೋಷಣೆ ಆಗಿಲ್ಲ, ಬಿ ಫಾರ್ಮ್ ಅನ್ನ ಕೊಟ್ಟಿಲ್ಲ, ಆದರೂ ಕೂಡ ನೀವು ನಾಮಪತ್ರವನ್ನು ಸಲ್ಲಿಸೋಕೆ ಬಂದಿದ್ದೀರಲ್ಲ, ನಿಮಗೆ ಸಿಗುತ್ತಾ ಅನ್ನುವ ನಂಬಿಕೆ ಇದೆಯಾ ಅನ್ನೋ ಪ್ರಶ್ನೆಯನ್ನು ಮಾಡಿದಾಗ, ಏನ್ ಮಾತಾಡ್ತಿರ್ರಿ ಅಂತ ಕೇಳ್ತಾರ ಅವರು. ಅದೇನಂತ ಮಾತಾಡ್ತೀರಿ, ಶಾಮನೂರು ಕುಟುಂಬಕ್ಕೆ ಇಂಥ ಇತಿಹಾಸ ಇದೆ, ಈ ರೀತಿ ನಮಗೆ ಟಿಕೆಟ್ ಸಿಗೋದು ಕನ್ಫರ್ಮ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಬಹಳ ಚಾಣಾಕ್ಷ ಯುವಕ, ಅದರಲ್ಲೇನು ಡೌಟ್ ಇಲ್ಲ. ಇನ್ನು ಇಂಗ್ಲೆಂಡಲ್ಲಿ ಇವರು ಬಿಸ್ನೆಸ್ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಡಿಗ್ರಿಯನ್ನು ಕೂಡ ಮಾಡ್ಕೊಂಡ್ ಬಂದಿದ್ದಾರೆ. ಸ್ವಂತ ಕಾರ್ ಇಲ್ಲವೇ ಇಲ್ಲ ಅಂತ ಹೇಳಿದೆ ಇವ್ರ ಬಳಿ. ಸ್ವಂತ ಕಾರ್ ಆಗಲಿ ಬೈಕ್ ಆಗಲಿ ದ್ವಿಚಕ್ರ ವಾಹನ ಯಾವುದೂ ಇಲ್ಲ. ಪಿತ್ರಾರ್ಜಿತ ಆಸ್ತಿ ಕೂಡ ಇದುವರೆಗೂ ಇವರಿಗೆ ಬಂದಿಲ್ಲ. ಅಂದ್ರೆ ಶಾಮನೂರು ಕುಟುಂಬ ಅಷ್ಟು ದೊಡ್ಡ ಕುಟುಂಬ ಅಂತ ನಾವೇನು ಪರಿಗಣಿಸ್ತೀವಲ್ಲ, ಏನು ಕಾಲೇಜ್ಗಳು ಆಸ್ಪತ್ರೆಗಳು ಎಲ್ಲವೂ ಇದಾವೆ ಅವ್ರ ಕುಟುಂಬದಲ್ಲಿ, ಆದರೆ ಪಿತ್ರಾರ್ಜಿತವಾಗಿ ಯಾವುದೇ ಆಸ್ತಿ ಇದುವರೆಗೂ ಬಂದಿಲ್ಲ. ಇನ್ನು ನಗದು ಹಣ ಎಷ್ಟಿದೆಯಪ್ಪ ಅಂತ ನೋಡಿದ್ರೆ, ಹಾರ್ಡ್ ಕ್ಯಾಶ್ 8.35 ಲಕ್ಷ ಇದೆಯಂತೆ. 20 ಲಕ್ಷ ಬ್ಯಾಂಕಲ್ಲಿ ಇಟ್ಟಿದಾರಂತೆ. ಬ್ಯಾಂಕ್ ಬ್ಯಾಲೆನ್ಸ್ ಇವರ ಬಳಿ ಇದೆಯಂತೆ, ಇವರೇ ಸಲ್ಲಿಸಿದ ಅಧಿಕೃತ ಮಾಹಿತಿಯ ಪ್ರಕಾರ. ಇನ್ನು 30 ಲಕ್ಷ ಹೂಡಿಕೆ ಕೂಡ ಮಾಡಿದಾರಂತೆ. ಶೇರ್ಸ್ ಅಂತೆ, ಅದಂತೆ ಇದಂತೆ, ಕಾಲೇಜ್ ಅಂತೆ ಅಂತ 30 ಲಕ್ಷ ಇವರ ಬಳಿ ಹೂಡಿಕೆ ಇದೆಯಂತೆ. ಇನ್ನು ಇತರೆ ಹೂಡಿಕೆ LIC ಅಂತೆ, ಪೋಸ್ಟ್ ಆಫೀಸ್ ಅಂತೆ, ಈ ರೀತಿಯ ಹೂಡಿಕೆಗಳು ಸುಮಾರು 8 ಲಕ್ಷ ಇದೆಯಂತೆ. ಇನ್ನು ಚಿನ್ನಾಭರಣ ಗೋಲ್ಡ್ ಅನ್ನು ನೋಡಿದ್ರೆ ಇವ್ರ ಬಳಿ 14 ಲಕ್ಷ ಮೌಲ್ಯದ ಚಿನ್ನಾಭರಣಗಳಿದೆಯಂತೆ. ಮೊಬೈಲ್, ಕಂಪ್ಯೂಟರ್ ಅಥವಾ ಇತರೆ ತಾಂತ್ರಿಕ ಉಪಕರಣಗಳು 34 ಲಕ್ಷ ಇದೆಯಂತೆ. ಮೊಬೈಲ್, ಲ್ಯಾಪ್ಟಾಪ್ಸ್ ಇತರೆ. ಇನ್ನು 2 ಕಡೆ ಸ್ಥಿರಾಸ್ತಿಯನ್ನು ಕೂಡ ಹೊಂದಿದಾರಂತೆ. ದಾವಣಗೆರೆ ಜಿಲ್ಲೆ ಆನೆಕೊಂಡ ಬಳಿ 1.5 ಎಕರೆ ಜಾಗ ಇದೆ. ಹಾಗಾಗಿ ಸುಮಾರು 5.5 ಕೋಟಿಯ ಒಡೆಯ, 3.5 ಕೋಟಿಯ ಸಾಲಗಾರ, ಒಂದೇ ಒಂದು ಕಾರು ಕೂಡ ಇಲ್ಲ. ಇಂಥ ಸಮರ್ಥ ಇವತ್ತು ತಮ್ಮನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಜನರ ಮುಂದೆ ನಿಂತಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಲಿ ಹಾಗೆ ಯುವ ನಾಯಕನಾಗಿ ಬೆಳೆಯೋದಕ್ಕೆ ಸಿದ್ಧವಾಗಿದ್ದಾರೆ. ಗೆಲುವಿನ ನಾಗಾಲೋಟದಲ್ಲಿ ನಾವು ಗೆಲ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ಅಂಶವನ್ನ ಪರಿಗಣಿಸೋದಾದ್ರೆ, ಟಿಕೆಟ್ ಸಿಕ್ಕಿದ್ದು ಕುಟುಂಬದಿಂದಾನೆ ಅಂತಾನೆ ಪರಿಗಣಿಸಬೇಕಾಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಇದೊಂದು ಚಾಳಿನೇ ಆಗ್ಬಿಟ್ಟಿದೆ. ಈಗ ಕಾಂಗ್ರೆಸ್ನಲ್ಲಿ ಏನೋ ಟಿಕೆಟ್ ಸಿಗಬೇಕು ಅಂದ್ರೆ, ಇಲ್ಲ ನಿನ್ನ ಹತ್ರ ದುಡ್ಡಿರಬೇಕು, ಇಲ್ಲ ಅಂತಂದ್ರೆ ಕುಟುಂಬದಿಂದ ಬಂದಿರಬೇಕು, ಈ ರೀತಿ ಒಂದು ಚಾಳಿ ಬೆಳ್ಕೊಂಡ್ಬಂದ್ಬಿಟ್ಟಿದೆ. ಅನಿವಾರ್ಯ. ಈಗ ಈ ಬೈ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ನಾವು ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ದಾರೆ ಅಂದ್ರೆ ಅಷ್ಟೊಂದು ಪ್ರಶ್ನೆ ಮಾಡುವಂತ ಸಂದರ್ಭ ಬರಲ್ಲ. ಯಾಕೆಂದ್ರೆ ಯಾವಾಗಲೂ ಕೂಡ ಬೈ ಎಲೆಕ್ಷನ್ ನಲ್ಲಿ ಅದೊಂದು ಅನುಕಂಪದ ಅಲೆ ಕೂಡ ಇರುತ್ತೆ, ಅವ್ರ ಕುಟುಂಬವನ್ನೇ ಗೆಲ್ಲಿಸಬೇಕು ಅನ್ನೋದಿರುತ್ತೆ. ಆದರೆ ಮುಸ್ಲಿಂ ನಾಯಕರು ಅಥವಾ ಇತರೆ ಅಲ್ಲಿ ಏನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಲ್ಲ ನಾಯಕರುಗಳು, ಅಲ್ಪಸಂಖ್ಯಾತರು, ಅವರು ವಿರೋಧ ವ್ಯಕ್ತಪಡಿಸೋದ್ರಲ್ಲೂ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಈಗಾಗಲೇ 30 ವರ್ಷ ಆ ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ದಾರೆ, ಅತಿ ಹೆಚ್ಚು ಮತ ಬ್ಯಾಂಕ್ ಅನ್ನ ಕೂಡ ಹೊಂದಿದ್ದಾರೆ. ಆ ಕಾರಣಕ್ಕಾಗಿ ಅವರು ಈಗೇನಾದ್ರೂ ನಾವು ಕ್ಷೇತ್ರವನ್ನ ಬಿಟ್ಕೊಟ್ಟು ಬಿಟ್ರೆ ಇನ್ನು 30 ವರ್ಷ ನಮಗೆ ಮತ್ತೆ ನಮ್ಮ ಕ್ಷೇತ್ರ ಕೈಗೆ ಸಿಗಲ್ಲ ಅನ್ನೋ ಮಾತನ್ನ ಅಲ್ಲಿ ನಾಯಕರು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಹೈಕಮಾಂಡ್ ನಾಯಕರ ಮುಂದಾಗ್ಲಿ ಅಥವಾ CM DCM ಮುಂದಾಗ್ಲಿ ಅವರು ಅಂಥ ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ಕ್ಷೇತ್ರದಲ್ಲಿ ಜನತೆ ಮಾತ್ರ ವಿರೋಧ ವ್ಯಕ್ತಪಡಿಸ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಮುಂದೆ ಬರುವಂಥ ಕೆಲವು ಸ್ಥಾನಗಳಿಗೆ ಅವರನ್ನ ನಾಮಿನೇಟ್ ಮಾಡ್ತೀವಿ ಅನ್ನೋ ಆಶ್ವಾಸನೆ ಕೂಡ ಅವರಿಗೆ ಸಿಕ್ಕಿದೆ ಅನ್ನೋದು ಕೆಲವರು ಹೇಳ್ತಕ್ಕಂಥ ಮಾಹಿತಿ. ಆದರೆ
ಇಲ್ಲ ಒಂದು ಕಡೆ ಬಂಡಾಯದ ಬಿಸಿ ಕೂಡ ತಟ್ಟಬಹುದು ಅನ್ನೋ ಮಾತು ಅಲ್ಲಿ ಇಲ್ಲಿ ಕೇಳಿಬರ್ತಾನೆ ಇದೆ. ಒಟ್ಟಾರೆ ಸಮರ್ಥಿಗ ಜನರ ಮುಂದೆ ಬಂದಿದ್ದಾರೆ. ಅತಿ ಚಿಕ್ಕ ವಯಸ್ಸಿನಲ್ಲಿ ದಕ್ಷಿಣ ಕ್ಷೇತ್ರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ತಯಾರಾಗಿ ನಿಂತಿದ್ದಾರೆ. ಇದಿಷ್ಟು ನನಗೆ ತಿಳಿದಿರುವಂತಹ ಮಾಹಿತಿ. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೇನೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.